ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್. ಇವತ್ತು ನಾನು ನಿಮಗೆ ಈಸಿಯಾಗಿ ಒಂದು ಡ್ರೈ ಮಟನ್ ಫ್ರೈನ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ. ಸಖತ್ತಾಗಿರುತ್ತೆ, ವೆರಿ ಈಸಿ ಮಾಡೋದು, ಭಾಳ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಹೇಗೆ ಅಂತ ನೀವು ನೋಡಿ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾನೇ ಇರಿ. ನೋಡಿ, ಬೇಕಾಗಿರೋ ಥಿಂಗ್ಸು ಒಂದು 1/4 kg ಮಟನ್ ತೊಗೊಂಡಿದ್ದೀನಿ ಅಷ್ಟೇ, ಮಟನ್ ಪೀಸಸ್ ಇದು. ಆಮೇಲೆ ಸಣ್ಣ ಈರುಳ್ಳಿ ಇಲ್ಲಾಂದರೆ ಮಾಮೂಲಿ ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ. ಇದು ಒಣಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿರೋದು, ಜೊತೆಗೆ ಕರಿಬೇವಿನ ಸೊಪ್ಪು. ನೋಡಿ, ಕುಕ್ಕರ್ ತೆಗೀರಿ. ಇದು ನನ್ನ ಮಗಳ ಮನೇಲಿ ಮಾಡ್ತಾಯಿದ್ದೀನಿ ನಾನು ಕುಕ್ಕಿಂಗ್ನ ಇವತ್ತು. ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಾದ್ಮೇಲೆ ಭಾಳ ಈಸಿ ಮಾಡಿ ನೋಡಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಬೇಕು. ಸಣ್ಣ ಈರುಳ್ಳಿ ಬಿಡಿಸಿಟ್ಟಿರ್ತೀವಲ್ಲ, ಆ ಸಣ್ಣ ಈರುಳ್ಳಿ ಹಾಕ್ಕೊಳ್ಳಿ. ಅದು ಸ್ವಲ್ಪ ಚೆನ್ನಾಗಿ ಬಾಡ್ದಂಗಾಗಲಿ. ಅದ್ರ ಜೊತೆಗೆ ಮಾಂಸ ಹಾಕಿ, ಈಗ ಮಟನ್ ಪೀಸ್ಗಳು ಏನಿದೆ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳಿ. ಜೊತೆಗೆ ಈ ನಾವು ಒಣಮೆಣಸಿನ್ಕಾಯಿನ ತರಿಯಾಗಿ ಪೌಡ್ರ್ ಮಾಡಿರೋದು, ಇದು ರೆಡಿಮೇಡು ಸಿಗುತ್ತೆ, ಬಟ್ ಮನೆಯಲ್ಲೇ ಮಾಡ್ಕೊಳ್ಳಿ. ಒಂದು 5-6 ಮೆಣಸಿನ್ಕಾಯಿ ತೊಗೊಂಡು ಮಿಕ್ಸಿಲಿ ಒಂದು ಗ್ರೈಂಡ್ ಪೌಡ್ರ್ ಮಾಡ್ಕೊಳ್ಳೋದು ಅಷ್ಟೇ. ಅದು ಜೊತೆಗೆ ಉಪ್ಪು ಹಾಕಿ, ಇಷ್ಟೇ. ಮಾಂಸ, ಈರುಳ್ಳಿ, ಉಪ್ಪು ಮತ್ತು ಒಣಮೆಣಸಿನ್ಕಾಯ್ದು ಆ ಪೌಡ್ರು ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 4 ವಿಜಿಲು ಬೇಯಿಸಿ ಚೆನ್ನಾಗಿ. ಆಯಿತಾ? ಈಗ ನೋಡಿ, ಚೆನ್ನಾಗಿ ಬೆಂದು ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ಇದೇನು ಹಿಂಗಿದೆಯಲ್ಲ ಅಂದ್ಕೊಳ್ತೀವಿ, ಆದರೆ ತಿನ್ನುವಾಗ ಅದ್ರ ಟೇಸ್ಟ್ ಏನಂತ ನಮಗೆ ಗೊತ್ತಾಗ್ತದೆ. ನೋಡಿ, ಅದಾದಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು 1 ವಿಜಿಲು ಫುಲ್ ಫ್ಲೇಮಿಗೆ ಇಡಿ. ಇನ್ನೊಂದು 3 ಸಿಮ್ಮಲ್ಲಿ ಇಟ್ಕೊಂಡು ಫ್ಲೇಮ್ ಬರಲಿ. ಅದೆಲ್ಲ ಬಂದಾಗ ನೋಡಿ, ಈ ಥರ ಬೆಂದಿರುತ್ತೆ, ಈ ಥರ ನೀರು ಬಿಟ್ಕೊಂಡಿರುತ್ತೆ. ಯಾಕಂದರೆ ಈರುಳ್ಳಿ ಎಲ್ಲ ಇತ್ತು, ನಾವು ನೀರು ಹಾಕಿ ಕೂಡ ಬೇಯಿಸಿದ್ವಿ. ಇದನ್ನ ಚೆನ್ನಾಗಿ ಡ್ರೈ ಮಾಡಿ. ಆಯಿತಾ? ಇದು ಡ್ರೈ ಆಗ್ತಾ ಇರಬೇಕು ಚೆನ್ನಾಗಿ. ನೋಡಿ, ನೀರೆಲ್ಲ ಹೋಗಿದೆ. ಈಗ ಒಂದು ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಬೇಕು ಇದ್ರ ಜೊತೆಗೆ. ಇನ್ನೇನು ಇಲ್ಲ ನೋಡಿ, ಡ್ರೈ ಆಗ್ತಾ ಇದೆ, ಎಣ್ಣೆ ಬಿಟ್ಕೊಳ್ತಾ ಇದೆ. ಎಣ್ಣೆ ಸ್ವಲ್ಪ ಹಾಕಿ, ಆಯಿತಾ? ಒಂಚೂರು ಅರಿಶಿನ ಪುಡಿ ಹಾಕಿ, ಆಮೇಲೆ ಪೆಪ್ಪರ್ ಪೌಡ್ರು ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಕರಿಮೆಣಸಿನ ಪುಡಿನ ಸ್ವಲ್ಪ ಹಾಕ್ಕೊಳ್ಳಿ. ಸಾಕು, ಅದಷ್ಟು ಆದರೆ ಸಾಕು. ಚೆಂದ ಫ್ರೈ ಮಾಡಿ. ಒಂದೊಂದು ಪೀಸ್ಗೂ ಉಪ್ಪು ಖಾರ ಎಷ್ಟು ಚೆನ್ನಾಗಿ ಹಿಡ್ದಿರುತ್ತೆ ಅಂದರೆ ಸ್ಟಾರ್ಟರ್ಸ್ಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಒಂದು ಬೇಳೆ ಸಾರೆಲ್ಲ ಮಾಡಿದ್ರೆ ಸೈಡ್ಸ್ಗೆ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ವೆರಿ ಈಸಿ. ನೀವು ಮಾಡಿ ನೋಡ್ಬಿಟ್ಟು ಹೇಳಬೇಕು ಅದು ಹೇಗಿತ್ತು ಅಂತ. ತಿನ್ನುವಾಗಲೇ ಅದ್ರ ಟೇಸ್ಟ್ ಗೊತ್ತಾಗೋದು. ಥ್ಯಾಂಕ್ ಯು.